ಬಿಜೆಪಿಯಲ್ಲೂ ಶುರುವಾಯಿತು ಲಂಚ್ ಮೀಟಿಂಗ್. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಮೀಟಿಂಗ್ ಅನ್ನು ಮಾಡ್ತಾ ಇದೆ. ಲಂಚ್ ಮೀಟಿಂಗಿಗೆ ಸೇರಿರುವಂತ ನಾಯಕರು ಇದೀಗ ರೆಬಲ್ ಟೀಮ್ ವಿರುದ್ಧ ಕೌಂಟರ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ ಬಿಜೆಪಿ ನಾಯಕರ ಲಂಚ್ ಮೀಟಿಂಗ್. ಲಂಚ್ ಮೀಟಿಂಗ್ ಮೂಲಕ ರೆಬಲ್ಸ್ ಟೀಮ್ಗೆ ಬಿವೈ ವಿಜೇಂದ್ರ ಕೌಂಟರ್ಗೆ ಮುಂದಾಗಿದ್ದಾರೆ. ಬಿವೈವಿ ಲಂಚ್ ಮೀಟಿಂಗ್ ಈಗ ರೆಬಲ್ಸ್ ಟೀಮ್ಗೆ ಕೌಂಟರ್ ಮೀಟಿಂಗ್ ಆಗುತ್ತಾ? ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರ ಮೀಟಿಂಗ್. ಲಂಚ್ ಮೀಟಿಂಗ್ ಮೂಲಕ ರೆಬಲ್ಸ್ ಟೀಮ್ಗೆ ಬಿವೈ ವಿಜೇಂದ್ರ ಕೌಂಟರ್ ಅನ್ನು ಕೊಡಲಿದ್ದಾರೆ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಆಂತರಿಕ ಬಣಬಡಿದಾಟ ನಡೀತಾ ಇದೆ. ಈ ಮಧ್ಯ ಹಿರಿಯರು, ಮಾಜಿ ಶಾಸಕರು, ಪರಾಜಿತ ಬಿಜೆಪಿ ಅಭ್ಯರ್ಥಿಗಳು ಇವತ್ತು ಲಂಚ್ ಮೀಟಿಂಗಿಗೆ ಸೇರಿರುವಂಥದ್ದು. ಈ ಲಂಚ್ ಮೀಟಿಂಗ್ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಬಿವೈವಿ ಮುಂದಾಗಿದ್ದಾರೆ. ಲಂಚ್ ಮೀಟಿಂಗ್ ಮೂಲಕ ರೆಬಲ್ಸ್ ಟೀಮ್ಗೆ ಕೌಂಟರ್ ಕೊಡಲು ಮುಂದಾದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ. ದಿಲ್ಲಿಯಲ್ಲಿ ಆಕ್ಟಿವ್ ಆಗಿರುವಂತಹ ರೆಬಲ್ಸ್ ಲಂಚ್ ಮೀಟಿಂಗಿಗೆ ಮುಂದಾಗಿದ್ದಾರೆ. ಲಂಚ್ ಮೀಟಿಂಗ್ ಮೂಲಕ ಬಿವೈ ವಿಜೇಂದ್ರ ಕೌಂಟರ್ ಅನ್ನು ಕೊಡೋದಕ್ಕೆ ಮುಂದಾದ್ರ ಹಾಗಾದ್ರೆ ರೆಬಲ್ಸ್ ನಾಯಕರಿಗೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಆಂತರಿಕ ಚುನಾವಣೆ ಚರ್ಚೆ ನಡೀತಾ ಇರುವ ಬೆನ್ನಲ್ಲೇ ಎಚ್ಚೆತ್ತ ಬಿವೈ ವಿಜೇಂದ್ರ ಹಿರಿಯರು, ಮಾಜಿ ಶಾಸಕರು, ಸಂಸದರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ಗಳ ಮೂಲಕ ಈಗ ಬಣ ರಾಜಕೀಯಕ್ಕೆ ಕೌಂಟರ್ ಕೊಡಲು ಮುಂದಾದರು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೇಣುಕಾ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾ, ಒಂದು ಕಡೆ ಬಿವೈ ವಿಜೇಂದ್ರ ವಿರುದ್ಧ ಒಂದು ಬಣ ತನ್ನದೇ ಆದಂತ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ. ದಿಢೀರಂತ ಬಿವೈ ವಿಜೇಂದ್ರ ಅವರು ಹೀಗೆ ಲಂಚ್ ಮೀಟಿಂಗ್ ಮಾಡೋದಕ್ಕೆ ಏನ್ ಕಾರಣ ಇರಬಹುದು ಅಂತ? ಬಿಜೆಪಿಯಲ್ಲೂ ಕೂಡ ಎಲ್ಲ ಒಂದ್ ಕಡೆ ಭಿನ್ನರ ಒಂದು ಗುಂಪು, ಮತ್ತೆ ಒಂದ್ ಕಡೆ ಎರಡೆರಡು ಗುಂಪುಗಳ ಹಾಕೊಂಡು ಈಗಾಗ್ಲೇ ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಜಗಜ್ಜಾಗೀರಾಗಿದೆ. ಈ ಒಂದು ಎಲ್ಲ ಬೆಳವಣಿಗೆಗಳ ಮಧ್ಯೆಯೂ ಕೂಡ ಈಗಾಗಲೇ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಎಲ್ಲ ಒಂದ್ ಕಡೆ ಮಾಜಿ ಶಾಸಕರು ಮತ್ತೆ ಸಚಿವರು ಮತ್ತೆ ಮಾಜಿ ವಿಧಾನ ಪರಿಷತ್ ಸದಸ್ಯರೊಟ್ಟಿಗೆ ಈಗ ಲಂಚ್ ಮೀಟಿಂಗ್ ಅನ್ನು ಕೂಡ ಇಂದು ಬೆಂಗಳೂರಿನ ಒಂದು ಖಾಸಗಿ ಹೋಟೆಲ್ನಲ್ಲೂ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ಅವರು ಕೂಡ ಸಾಕಷ್ಟು ಬಾರಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಮತ್ತೆ ಒಂದಿಷ್ಟು ಮುಖಂಡರಿಗೆ ಯಾರೆಲ್ಲ ಪಕ್ಷಕ್ಕಾಗಿ ಇಷ್ಟು ದಿನ ಕೆಲಸ ಮಾಡಿದ್ರು ಅಂತವರನ್ನೆಲ್ಲ ಕಡೆಗಣನೆ ಮಾಡಿದ್ದಾರೆ. ತಮ್ಮ ಆಪ್ತ ವಲಯದವರಿಗಷ್ಟೇ ಕೆಲಸ ಕಾರ್ಯಗಳು ಇರ್ಬೋದು, ರಾಜಕೀಯ ಚಟುವಟಿಕೆಗಳಲ್ಲಿ ಮತ್ತೆ ಪದಾಧಿಕಾರಿಗಳ ಹುದ್ದೆ ಇರ್ಬೋದು, ಈ ರೀತಿಯಾದಂತಹ ಒಂದಿಷ್ಟು ಚಟುವಟಿಕೆಗಳಲ್ಲಿ ಅವರನ್ನ ಮಾತ್ರ ತೊಡಗಿಸಿಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಪ್ರತಿ ಬಾರಿಯೂ ಕೂಡ ಅವರ ಮೇಲೆ ಮಾಡ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಈ ಒಂದು ನಿಟ್ಟಿನಲ್ಲೂ ಕೂಡ ನಿನ್ನೆಯೂ ಕೂಡ ಒಂದಿಷ್ಟು ನಾಯಕರ, ಹಿರಿಯ ಮುಖಂಡರು ಮತ್ತೆ ಮಾಜಿ ಸಂಸದರೊಟ್ಟಿಗೂ ಕೂಡ ಸಭೆಯನ್ನು ಕೂಡ ವಿಜಯೇಂದ್ರ ಅವರು ನಡೆಸಿದ್ರು. ಅದಾದ ನಂತರ ಇಂದು ಕೂಡ ಏನು ಲಂಚ್ ಮೀಟಿಂಗ್ ಅನ್ನು ಕೂಡ ಏರ್ಪಾಡು ಮಾಡಲಾಗಿತ್ತು. ಈ ಒಂದು ಸಭೆಯಲ್ಲೂ ಕೂಡ ಸುಮಾರು 130ಕ್ಕೂ ಹೆಚ್ಚು ಮಾಜಿ ಶಾಸಕರು, ಸಚಿವರು ಮತ್ತೆ MLCಗಳು ಕೂಡ ಭಾಗಿಯಾಗಿದ್ರು. ಜೊತೆಗೆ ಮಾಜಿ CMಗಳಾದಂತಹ ಸದಾನಂದ ಗೌಡರು ಭಾಗಿಯಾಗಿದ್ರು, ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ರು. ಈ ಒಂದು ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಚರ್ಚೆ ಆದಂತಹ ವಿಷಯಗಳೇಂತಂದ್ರೆ ಮುಂಬರುವ ಒಂದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳ ಬಗ್ಗೆ ಯಾವ ರೀತಿಯಾದಂತಹ ತಮ್ಮ ಒಂದು ಕ್ಷೇತ್ರಗಳಲ್ಲಿ ತಮ್ಮ ಒಂದು ಜಿಲ್ಲಾ ಮತ್ತು
ತಾಲೂಕು ವ್ಯಾಪ್ತಿಯಲ್ಲಿ ಯಾವ ರೀತಿಯಾದಂತಹ ತಯಾರಿಗಳನ್ನು ಮಾಡ್ಕೋಬೇಕು. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಬಾರಿ ಸೋತಿರ್ತಕ್ಕಂಥ ಮತ್ತೆ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಯಾರೆಲ್ಲ ಸೋತಿದ್ರು ಅವರೆಲ್ಲರೂ ಕೂಡ ಪಕ್ಷದಿಂದ ಸೈಡ್ ಆಗಿದ್ದಾರೆ. ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಕೊಳ್ತಾ ಇಲ್ಲ, ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಅವರನ್ನು ಕೂಡ ಒಗ್ಗೂಡಿಸಿಕೊಂಡು ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳನ್ನು ಎದುರಿಸಬೇಕು ಅಂತಕ್ಕಂಥ ಒಂದಿಷ್ಟು ಆಲೋಚನೆಯಲ್ಲೂ ಕೂಡ ಈ ಒಂದು ಸಭೆಯನ್ನು ಕೂಡ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಸಭೆಯಲ್ಲೂ ಕೂಡ ಸೇರಿದಂತಹ ಎಲ್ಲಾ ಮಾಜಿ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಅವರು ಕೂಡ ಸಲಹೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಸದ್ಯ ಪಕ್ಷದಲ್ಲಿ ಏನು ಈ ರೀತಿಯಾದಂತಹ ಬಣ ಬಡಿದಾಟ ನಡೀತಾ ಇದೆ, ಇದರಿಂದ ಪಕ್ಷಕ್ಕೂ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ, ಜನರಿಗೂ ಕೂಡ ಬೇರೆ ರೀತಿಯಾದಂತಹ ಸಂದೇಶ ಹೋಗ್ತಾ ಇದೆ. ನಮ್ಮ ಭಾಗದಲ್ಲಿ ಕೆಲಸ ಮಾಡೋಕ್ಕೂ ಕೂಡ ನಮ್ಗೆ ಮುಜುಗರ ಅನಿಸ್ತಾ ಇದೆ. ಹಾಗಾಗಿ ಎಲ್ರೂ ಕೂಡ ಒಬ್ಬರ ನೇತೃತ್ವದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅದ್ರ ಜೊತೆಗೇನೆ ಈಗಾಗಲೇ ಏನು ನಮ್ಮನ್ನೆಲ್ಲ ಕಡೆಗಣನೆ ಮಾಡ್ಲಾಗಿದೆ. ನಮ್ಮ ಮಂಡಳದ ಅಧ್ಯಕ್ಷರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಯಾರನ್ನೆಲ್ಲ ಮಾಡಿದಿರಿ ಅಲ್ಗೂ ಕೂಡ ರಾಜ್ಯಾಧ್ಯಕ್ಷರು ಇರ್ಬೋದು, ಅಶೋಕ್ ಅವರು ವಿಪಕ್ಷ ನಾಯಕರಂತಹ ಅಶೋಕ್ ಅವ್ರು ಇರ್ಬೋದು, ಒಂದಿಷ್ಟು ಹಿರಿಯ ನಾಯಕರು ಕೂಡ ನಮ್ಮ ಕ್ಷೇತ್ರಕ್ಕೂ ಬಂದು ಆಗಾಗ ಅಲ್ಲಿ ಸಭೆಗಳನ್ನು ಮಾಡಿದ್ರೆ ನಮಗೂ ಕೂಡ ಕಾರ್ಯ ಮಾಡ್ಲಿಕ್ಕೆ, ಅಲ್ಲಿನ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಉತ್ತೇಜನ ನೀಡಿದಂತಾಗುತ್ತೆ. ಜೊತೆಗೆ ಸಭೆಗಳನ್ನು ಕೂಡ 6 ತಿಂಗಳಿಗೆ ಒಂದ್ಸರಿ ಇರ್ಬೋದು ಅಥವಾ 3 ತಿಂಗಳಿಗೆ ಒಂದ್ಸರಿ ಆದ್ರೂ ನಮ್ಮನ್ನು ಕೂಡ ಸಭೆಗೆ ಕರಿಬೇಕು. ಪ್ರಸ್ತುತ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಇದ್ರೆಲ್ಲದ್ರ ಬಗ್ಗೆಯೂ ಕೂಡ ನಮ್ಮ ಹತ್ರನೂ ಕೂಡ ಮಾಹಿತಿ ಪಡ್ಕೋಬೇಕು. ಆಗ ನಮಗೂ ಕೂಡ ಪಕ್ಷದಲ್ಲಿ ಉತ್ಸಾಹಕ್ಕಾಗಿ ದಿನದಿಂದ ದಿನಕ್ಕೆ ಹೆಚ್ಚಿನ ಕೆಲಸವನ್ನು ಮಾಡ್ಬೇಕು ಅಂತಕ್ಕಂಥ ಉತ್ಸಾಹ ಬರುತ್ತೆ ಅಂತಕ್ಕಂಥ ಸಲಹೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಒಂದಿಷ್ಟು ಬಣವು ಕೂಡ ಈಗಾಗಲೇ ಸಾಕಷ್ಟು ಬಾರಿ ಏನು ಯತ್ನಾಳ್ ಟೀಮ್ ಅವರು ಪಕ್ಷದ ವಿರುದ್ಧ ಮತ್ತೆ ನಾಯಕರ ವಿರುದ್ಧವೂ ಕೂಡ ಸಾಕಷ್ಟು ಒಂದು ವಾಗ್ದಾಳಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಒಂದು ಗಮನಕ್ಕೂ ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತಕ್ಕಂಥ ಒಂದು ವಿಷಯಕ್ಕೂ ಕೂಡ ಹಿಂದಿನ ಒಂದು ಸಭೆಯಲ್ಲೂ ಕೂಡ ಒಂದಿಷ್ಟು ಮುಖಂಡರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೇಗಾದ್ರೂ ಮಾಡಿ ಯತ್ನಾಳ್ ಅಂಡ್ ಟೀಮ್ ಅವ್ರಿಗೂ ಕೂಡ ಕಡಿವಾಣ ಹಾಕ್ಲೇಬೇಕು. ಈ ರೀತಿಯಾದಂತಹ ಪದೇ ಪದೇ ಪಕ್ಷದ ನಾಯಕರ ವಿರುದ್ಧ ಹೇಳಿಕೆ ಇರ್ಬೋದು, ತಮ್ಮದೇ ಆದಂತಹ ಪ್ರತ್ಯೇಕವಾದ ಹೋರಾಟ ಇರ್ಬೋದು, ಈ ತರ ಆದ್ರೆ ಪಕ್ಷಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ, ಚುನಾವಣೆ ಎದುರಿಸ್ಲಿಕ್ಕೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಎಲ್ರು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಹೇಗಾದ್ರೂ ಮಾಡಿ ಸದ್ಯ ಈ ನಡೀತಾ ಇರ್ತಕ್ಕಂಥ ಬಣ ರಾಜಕೀಯವನ್ನು ಕೂಡ ನಿಲ್ಲಿಸಬೇಕು ಅಂತಕ್ಕಂಥ ಒಂದಿಷ್ಟು ಮನವಿ ಮತ್ತೆ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಅದರಂತೆಯೂ ಕೂಡ ಈಗಾಗಲೇ ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪನವರು ಕೂಡ ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ವಿಜಯೇಂದ್ರ ಅವರು ಕೂಡ ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ಇರ್ಬೋದು, ಚುನಾವಣೆಯ ನಂತರವೂ ಕೂಡ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತೀವಿ. ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ಮತ್ತೆ ಮಂಡಲ ಮಟ್ಟದಲ್ಲೂ ಕೂಡ ನಾವು ಪ್ರವಾಸ ಮಾಡ್ತೀವಿ. ಅಲ್ಲಿಯೂ ಕೂಡ ಬಂದು ಸಭೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಇನ್ನು ಪ್ರಮುಖವಾಗಿ ಸಭೆಯ ನಂತರವೂ ಕೂಡ ಈಗಾಗಲೇ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನವರು ಕೂಡ ಮಾತನಾಡಿರುವಂತದ್ದು. ಪ್ರಮುಖವಾಗಿ ಯಡಿಯೂರಪ್ಪನವರು ಕೂಡ ಹೇಳಿರುವಂತದ್ದು, ಮುಂದಿನ ದಿನಗಳಲ್ಲಿ ನಾನೇ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತೀನಿ, ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಂಡಲ ಒಂದು ಕ್ಷೇತ್ರಗಳಿಗೂ ಕೂಡ ನಾನು ಸಭೆಯನ್ನು ಮಾಡ್ತೀನಿ. ಸಭೆ ಖುದ್ದಾಗಿ ನಾನೇ ಹೋಗಿ ಅಲ್ಲಿನ ಸಮಸ್ಯೆ ಇರ್ಬೋದು, ಯಾವ ರೀತಿಯಾದಂತಹ ಪಕ್ಷ ಸಂಘಟನೆ ಮಾಡಬೇಕು ಅದರೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಯಡಿಯೂರಪ್ಪನವರು ಹೇಳಿರುವಂತದ್ದು. ಅದ್ರ ಜೊತೆಗೇನೆ ವಿಜಯೇಂದ್ರ ಅವರು ಕೂಡ ಇದೇ ಮಾತುಗಳನ್ನು ಹೇಳಿರುವಂತದ್ದು. ನಾನು ಕೂಡ 6 ತಿಂಗಳಿಗೆ ಒಂದ್ಸರಿ ಇರ್ಬೋದು, 3 ತಿಂಗಳಿಗೆ ಒಂದ್ಸರಿ ಇರ್ಬೋದು, ಆ ಒಂದು ಪ್ರದೇಶಗಳಿಗೆ ಹೋಗ್ತೀನಿ, ಅಲ್ಲೂ ಕೂಡ ಪಕ್ಷ ಸಂಘಟನೆ ಮಾಡುವ ಒಂದು ಕೆಲಸ ಕಾರ್ಯಗಳನ್ನು ಕೂಡ ನಾನು ಜೊತೆಗೆ ಮಾಡ್ತೀನಿ. ಎಲ್ಲಾ ನಾಯಕರನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗುವ ಒಂದು ಕಾರ್ಯವನ್ನು ಮಾಡೇ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಉತ್ತಮ ಒಂದು ಸಂಘಟನೆ ಮಾಡಿ ನಾನು ಕೂಡ ಪಕ್ಷ ಕಟ್ಟುವ ಒಂದು ಪ್ರಯತ್ನವನ್ನು ಮಾಡೇ ಮಾಡ್ತೀನಿ ಅಂತೇಳಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಇದೆಲ್ಲದನ್ನು ಹೊರತುಪಡಿಸಿ ಈಗಾಗಲೇ ಏನು ವಿಜಯೇಂದ್ರ ಅವರು ತಮ್ಮ ಒಂದು ಸ್ಥಾನ ಭದ್ರಗೊಳಿಸ್ಕೊಳ್ಳೋಕೆ ಏನು ಈ ರೀತಿಯಾದಂತಹ ಸಭೆ ಮಾಡ್ತಾ ಇದ್ದಾರೆ, ತಮ್ಮಲ್ಲೂ ಕೂಡ ಶಕ್ತಿ ಇದೆ, ಬೆಂಬಲ ಸಾಕಷ್ಟು ಜನರ ಬೆಂಬಲ ಇದೆ ಅಂತಕ್ಕಂಥ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೂ ಕೂಡ ಅವರು ತಿರುಗೇಟವನ್ನು ಕೂಡ ಕೊಟ್ಟಿರುವಂತದ್ದು. ಯಾರೆಲ್ಲ ಆರೋಪ ಮಾಡಿದ್ರು ಅವ್ರಿಗೆಲ್ಲವೂ ಕೂಡ ನಾನು ಯಾವುದೇ ರೀತಿಯಾದಂತಹ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇಲ್ಲ, ಯಾರನ್ನು ಕೂಡ ಉಚ್ಚಾಟನೆ ಮಾಡುವ ಉದ್ದೇಶವೂ ನಮಗಿಲ್ಲ. ನಾನು ಒಬ್ಬ ಪಕ್ಷದ ನಾಯಕನಾಗಿ ಪಕ್ಷವನ್ನು ಕಟ್ಕೊಂಡು ಹೋಗ್ಬೇಕು. ಹಾಗಾಗಿ ಪಕ್ಷ ಸಂಘಟನೆಗಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದೆಲ್ಲದೂ ಕೂಡ ನಾನು ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ.
ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆಗಳನ್ನು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎದುರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ನಾನು ಈಗ ಈ ಒಂದು ಸಭೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಅನೇಕ ಸಭೆಗಳನ್ನು ಕೂಡ ಮಾಡಲಾಗುತ್ತೆ, ಅನೇಕರನ್ನು ಕೂಡ ಒಗ್ಗೂಡಿಸಿಕೊಂಡು ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಅಧ್ಯಕ್ಷರು ಕೂಡ ಹೇಳಿರುವಂತದ್ದು. ವಿಜಯ್ ಭಾಸ್ಕರ್, ಥ್ಯಾಂಕ್ ಯು ರೇಣುಕಾ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸಭೆಯಲ್ಲಿ ಏನೆಲ್ಲ ಅಜೆಂಡಾಗಳು ಇಟ್ಕೊಂಡು ಚರ್ಚೆನ ಮಾಡಲಾಯಿತು ಅನ್ನುವಂಥ ವಿಚಾರವನ್ನ ಸಂಕ್ಷಿಪ್ತವಾಗಿ ಈಗಾಗಲೇ ನನ್ನ ಪ್ರತಿನಿಧಿ ರೇಣುಕಾ ಅವರು ತಮ್ಮ ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಅಂದರೆ ಇವತ್ತು ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಸಭೆಯ ಮೂಲ ಉದ್ದೇಶ ಏನಾಗಿತ್ತು, ಮುಂದಿನ ದಿನಮಾನಗಳಲ್ಲಿ ಪಕ್ಷವನ್ನು ಕಟ್ಟುವಂಥ ನೆಲೆಗಟ್ಟಿನಲ್ಲಿ ನಾಯಕರ ಒಂದು ಸಾಥ್ ಹೇಗಿರುತ್ತೆ, ಈ ಎಲ್ಲ ವಿಚಾರಗಳು ಕೂಡ ಇವತ್ತಿನ ಸಭೆಯಲ್ಲಿ ಪ್ರಮುಖವಾದಂಥ ಚರ್ಚೆ ನಡೆದಿರುವಂತಹ ವಿಚಾರವಾಗಿದೆ. ಬೋಲೋ ಭಾರತ್ ಮಾತಾ ಕಿ. ನಮ್ಮೆಲ್ಲರ ನಾಯಕರಾದಂತ ಬೋಲೋ ಇವತ್ತಿನ ಈ ವಿಶೇಷ